Hi guys, welcome back to my YouTube channel All is Well Vloggers Kannada and Tulu Vlog. Guys, ಇವತ್ತು ನಾನು ನಿಮಗೆ ಒಂದು ಮನೆಯಲ್ಲಿ ಸಿಂಪಲ್ ಆಗಿ ಬಾಂಗ್ಡಾ ಕರಿನ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಮೊದಲಿಗೆ ಇಲ್ಲಿ ನಾನೊಂದು ಪ್ಯಾನ್ಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಒಂದು 20 ಬಾಡಿಗೆ ಮೆಣಸು ಹಾಗೆ ಒಂದು 12 ಸಣ್ಣದು ದುಣಿಗೆ ಮೆಣಸು ಇದೆಯಲ್ಲ, ಗಿಡ್ಡ ಮೆಣಸು ಅಂತೇಳಿ ಹೇಳ್ತಾರೆ, ಅದು ತೊಗೊಂಡಿದ್ದೀನಿ. ಅದರ ಜೊತೆ ನಾನೊಂದು 1.5 ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಕೊತ್ತಂಬರಿ ಬೀಜ, ಹಾಗೆ ಇಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆ, ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಓಂ ಕಾಳು ಕೂಡ ತಗೊಂಡು ಇದನ್ನು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೋಬೇಕು. ಇದು ಇವಾಗ ಫ್ರೈ ಆಗಿದೆ. ಇದನ್ನು ಇವಾಗ ಬಿಸಿ ಆರಲಿಕ್ಕೆ ಬಿಡ್ತೀನಿ. ಇದರದೆಲ್ಲ ಬಿಸಿ ಆರಿದೆ. ಇವಾಗ ನೋಡ್ಬೋದು, ನೋಡಿ ಇಲ್ಲಿ ಕ್ರಿಸ್ಪಿ ಥರ ಆಗಿದೆ ನೋಡಿ, ಸೌಂಡ್ ಬರ್ತಾ ಇದೆಯಾ? ಇಷ್ಟ ಆದರೆ ಸಾಕು. ಇದಕ್ಕೆ ಇವಾಗ ನಾನು ಒಂದು ನೀರುಳ್ಳಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಈ ಥರ ಕಟ್ ಮಾಡ್ಕೊಂಡಿರೋದು. ಹಾಗೆ ಒಂದು ಲಿಂಬೆ ಗಾತ್ರದಷ್ಟು ನಾನು ಇಲ್ಲಿ ನೋಡಿ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆ ನಾನು ಒಂದು 7-8 ಎಸಳು ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನೊಂದು ಅರ್ಧ ಕಪ್ ಆಗುವಷ್ಟು ಇಲ್ಲಿ ನಾನು ತೆಂಗಿನ ತುರಿನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಜೀರಿಗೆ ಇದ್ರೂ ನೀವು ಹುರಿಬೇಕಾದ್ರೆ ಅದರಲ್ಲೇ ಬಿಸಿ ಮಾಡ್ಬೋದು. ನಂತರ ನಾನಿಲ್ಲಿ ನೋಡಿ ಟರ್ಮರಿಕ್ ಪೌಡರನ್ನು ತಗೊಳ್ತಾ ಇದ್ದೀನಿ. ಇದು ನಾನು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಪೌಡರ್ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ನಾನು ಇವಾಗ ಎಷ್ಟು ಇದಕ್ಕೆ ನೀರು ಬೇಕು ನೋಡಿ ಅಷ್ಟು ನೀರನ್ನು ಸೇರಿಸಿ ಸಣ್ಣಗೆ ಗ್ರೈಂಡ್ ಮಾಡಿ ತರ್ತೀನಿ. ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದರೆ ಸಾಕು. ಇದು ನೋಡಿ ಎಷ್ಟು ತುಂಬಾ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನಾವು ಈ ಮಸಾಲೆನ ಎಷ್ಟು ನೈಸಾಗಿ ನಾವು ಗ್ರೈಂಡ್ ಮಾಡ್ತೀವೋ ಅಷ್ಟೇ ರುಚಿಯಾಗಿರುತ್ತೆ ಈ ಮೀನು ಸಾರು. ಬಂಗುಡ ಮೀನು ಸಾರಿಗೆ ಕೆಲವೊಂದು ನಾನು ಮುನ್ನೆದೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೆ, ಬಂಗುಡ ಪುಳಿಮುಂಚಿ ಅಂತೇಳಿ. ಅದು ಕೂಡ ಹಾಗೆಯೇ ತುಂಬ ಚೆನ್ನಾಗಿ ಬಂದಿತ್ತು. ಬಂಗುಡಗೆ ನಾವು ಎಷ್ಟು ಚೆನ್ನಾಗಿ ಮಸಾಲೆ ಹಾಕ್ತೀವಿ ನೋಡಿ ಅಷ್ಟು ಚೆನ್ನಾಗಿ ರುಚಿ ಕೂಡ ಬರುತ್ತೆ ಈ ಮೀನು ಸಾರು. ಸೊ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಹೇಳಿಕೊಟ್ಟ ಮೆಥಡಲ್ಲೇ ನೀವು ಕೂಡ ಇದೇ ಥರ ನೀವು ಸಾಂಬಾರು ರೆಡಿ ಮಾಡಿ ಮನೆಯವರಿಗೆಲ್ಲರಿಗೂ ಖುಷಿಯಾಗುತ್ತೆ. ಈ ನಾನ್ ವೆಜ್ ಪ್ರಿಯರಿಗಂತೂ ಈ ಸಂಡೇ ದಿವಸ ಎಲ್ಲ ಮನೆಯಲ್ಲಿರುವಾಗ ಈ ಥರದ್ದು ಒಂದು ಮಸಾಲೆ ಹಾಕಿ ಬಂಗುಡ ಮೀನು ಕರಿ ಮಾಡಿಕೊಟ್ರೆ ನಿಮಗೆ ಶಬಾಷ್ ಅಂತೇಳಿ ಹೇಳೋದ್ರಲ್ಲಿ 2 ಮಾತೇ ಇಲ್ಲ. ಸೊ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ಇದರದ್ದು ಮೀನು ಕರಿ ನಾನು ಮಾಡಿ ತೋರಿಸ್ತೀನಿ. ಗೈಸ್, ನಾನಿಲ್ಲಿ ಒಂದು 4 ದೊಡ್ಡ ಬಾಂಗುಡ ನೋಡ್ಬೋದು ನೀವು. 4 ದೊಡ್ಡ ಬಾಂಗುಡನ 2 ಪೀಸ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ನೋಡಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಫ್ರೆಶ್ ಆಗೂ ಕೂಡ ಇದೆ ಮೀನು. ಈ ಥರ ಬ್ಲೆಡ್ ಥರ ಬರಬೇಕು ನೋಡಿ. ನಾವು ಕಟ್ ಮಾಡಿದಾಗ ಹೀಗೆ ಬ್ಲೆಡ್ ಥರ ಬಂದರೆ ಮೀನು ಫ್ರೆಶ್ ಆಗಿರ್ತದೆ ಅಂತೇಳಿ ಅರ್ಥ. ಹಾಗೆ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ನಾನು ಇಲ್ಲಿ ಗ್ರೈಂಡ್ ಮಾಡಿಟ್ಟಿರುವಂತಹ ಮಸಾಲಾನ ಒಂದು ಮಣ್ಣಿನ ಪಾತ್ರೆಗೆ ಹಾಕಿ ನೋಡಿ. ಇದಕ್ಕೆ ಎಷ್ಟು ಉಪ್ಪು, ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಸೇರಿಸಿ ಇಲ್ಲಿ ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಹಾಗೆ ಅದರ ಜೊತೆ ನಾನು ನೋಡಿ ಇಲ್ಲಿ ಒಂದು ಅರ್ಧ ನೀರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 3 ಸಣ್ಣ ನಾಟಿ ಟೊಮೆಟೊನ ಈ ರೀತಿ ಕಟ್ ಮಾಡಿದ್ದೀನಿ. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ನಾನು ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನು ಕೂಡ ಇದಕ್ಕೆ ಎಲ್ಲ ಹಾಕ್ತೀನಿ ನೋಡಿ. ಇದು ಇವಾಗ ಕುದಿತಾ ಇರಬೇಕು, ಚೆನ್ನಾಗಿ ಕುದಿ ಬರಲಿ. ಇವಾಗ ಇದಕ್ಕೆ ಎಷ್ಟು ರುಚಿಗೆ ಉಪ್ಪು ಬೇಕು ಉಪ್ಪೆಲ್ಲ ಸೇರಿಸಿದ್ದೀನಿ ನಾನು. ಎಷ್ಟು ಅದ ಬೇಕು ಅಷ್ಟೇ ಅದಕ್ಕೆ ಇಟ್ಟಿದ್ದೀನಿ ನಾನು ನೋಡಿ. ಇಲ್ಲಿ ಗ್ರೇವಿ ತುಂಬ ನೀರಾಗೂ ಇಲ್ಲ, ತುಂಬ ತಿಕ್ಕಾಗೂ ಇಲ್ಲ ನೋಡಿ, ಮೀಡಿಯಮ್ ಇಷ್ಟು ಇಟ್ಟರೆ ಸಾಕು. ಇದು ಮತ್ತೆ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದಲ್ವಾ, ಗ್ರೇವಿ ಮತ್ತೆ ತುಂಬಾ ತಿಕ್ಕಾಗಿ ಹೋಗ್ತದೆ. ಅದಕ್ಕೋಸ್ಕರ ಇಷ್ಟು ಇಟ್ಟರೆ ಸಾಕು. ಇದು ಇವಾಗ ಕುದಿತಾ ಇರಲಿ. ಇಲ್ಲಿ ನೋಡ್ಬೋದು ನೋಡಿ, ಮಸಾಲೆ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಇನ್ನೂ ಒಂದು 2 ನಿಮಿಷ ಹೀಗೆ ಕುದಿ ಬರ್ತಾ ಇರಲಿ.
ಯಾಕೆಂದರೆ ಟೊಮೆಟೊ, ಮೆಣಸಿನ್ಕಾಯಿ, ನೀರುಳ್ಳಿ ಹಾಗೆ ಶುಂಠಿ ಎಲ್ಲ ಹಾಕಿದ್ನಲ್ಲ, ಅದರದೆಲ್ಲ ರಸ ಇದಕ್ಕೆ ಬಿಡಬೇಕು. ಆಗಲೇ ಒಂಥರ ಚೆನ್ನಾಗಿ ಘಮ ಬರೋದು. ಸೊ ಸ್ವಲ್ಪ ಹೊತ್ತು ಹಾಗೇ ಬಿಡುವ. ಹಾಗೆ ನೋಡಿ, ನಮ್ಮದೊಂದು ಚಿನ್ನು ಮರಿ ಇಲ್ಲಿ ಕುತ್ಕೊಂಡಿದೆ, ಚೆನ್ನಾಗಿ ನನ್ನನ್ನೇ ನೋಡ್ತಾ ಇದೆ. ಏನು ಮಾಡ್ತಾ ಇದ್ದೀನಿ, ನನಗೆ ಯಾವಾಗ ತಿಂಡಿ ಹಾಕ್ತಾರೆ ನನ್ನಮ್ಮ, ಏನು ಮಾತಾಡ್ತಿಲ್ವಲ್ಲ ಅಂತೇಳಿ ಅಲ್ವಾ ಹನಿ? ಹನಿ, ತಿಂಡಿ ಬೇಕಾ ನಿನಗೆ? ತಿಂಡಿ ಬೇಕಾ ಮಗಳೇ? ತಿಂತೀಯಾ? ಇವಾಗ ಚೆನ್ನಾಗಿ ಇಲ್ಲಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಗ್ಯಾಸ್ ಹುರಿನ ಆದಷ್ಟು ಮೆಲ್ಲ ಇಡಿ. ಮೆಲ್ಲ ಇಟ್ಟು ಆಮೇಲೆ ನಾವು ಮೀನನ್ನು ಒಂದೊಂದಾಗಿ ಹಾಕ್ಕೋಬೇಕು. ಯಾಕೆಂದರೆ ಮೀನು ಬೇಗ ಬೇಯ್ತದಲ್ವಾ, ಅದಕ್ಕೋಸ್ಕರ. ನೋಡಿ, ಚೆನ್ನಾಗಿ ಎಲ್ಲ ಕಡೆನೂ ಕುದಿ ಬರ್ತಾ ಇದೆ. ಇವಾಗ ನಾನು ಇನ್ನು ಏನಿದೆ ನೋಡಿ, ಇದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಮೀನನ್ನೆಲ್ಲ ಇದಕ್ಕೆ ಸೇರಿಸ್ತೀನಿ. ದೊಡ್ಡ ದೊಡ್ಡ ಬಾಂಗ್ಡ ಆದರೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ಹಾಗೆ ಸಾರು ಕೂಡ ಹಾಗೆ, ಅದರದ್ದು ತುಂಬಾ ಘಮ 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 ಅಂತೇಳಿ ಬರ್ತದೆ ಅದು ಕುದಿತಾ ಇರಬೇಕಾದ್ರೆ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈ ಮೀನು ತಿಂತೀವಲ್ವಾ, ಮೀನು ಸಾರು ತಿನ್ನೋದ್ರಲ್ಲಿ ತುಂಬಾ ನಮಗೆ ಹೆಲ್ತಿ ಬೆನಿಫಿಟ್ಸ್ ಕೂಡ ಇರುತ್ತೆ. ಈ ಮೀನಲ್ಲಿ ಯಥೇಚ್ಛವಾಗಿ ನಮಗೆ ಒಮೆಗಾ 3 ಕಂಟೆಂಟ್ ಅಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗೆ ಈ ಮೀನನ್ನು ಫ್ರೈ ಮಾಡಿ ತಿನ್ನೋದಕ್ಕಿಂತಲೂ ಈ ಥರ ಸಾಂಬಾರು ಮಾಡಿ ತಿನ್ನೋದ್ರಿಂದ ನಮ್ಮ ಹೆಲ್ತಿಗೂ ತುಂಬ ಒಳ್ಳೆಯದು. ಇದು ಇವಾಗ ಮೀನು ಹಾಕಿದಾಗ ನಾವು ಮುಚ್ಚಬಾರ್ದು, ಯಾಕೆಂದರೆ ಬೇಗ ಬೇಯುತ್ತೆ ಮೀನು, ಮತ್ತು ಏನು ಫುಲ್ಲು ಅದು ಹರಡಿಕೊಂಡಿರುತ್ತೆ ಸಾರಲ್ಲಿ. ಅದಕ್ಕೋಸ್ಕರ ಮೀನು ಬೇಯ್ತಾ ಇರಬೇಕಾದ್ರೆ ಹೀಗೆ ಓಪನ್ ಆಗಿಟ್ಟೇ ಬೇಯಿಸುವ. ಒಂದು 2 ನಿಮಿಷ ಬೆಂದರೆ ಸಾಕು, ಅದು ಬೇಗನೆ ಬೇಯುತ್ತೆ ಮೀನು, ನಿಮಗೂ ಗೊತ್ತಿರ್ಬೋದು. ಸೊ ಇದು 2 ನಿಮಿಷ ಹಾಗೇ ಇಟ್ಬಿಡುವ. ಸ್ವಲ್ಪ ಸೌಟೆಲ್ಲ ಹಾಕಿಬಿಡಿ. ಮೀನು ಹಾಕಿದ ಮೇಲೆ ಸೌಟ್ ಹಾಕಿದರೆ ಮೀನೆಲ್ಲ ಹುಡಿ ಆಗ್ತದೆ. ಆಮೇಲೆ ಕುದಿತಾ ಇರಲಿ. ಏನನಿ, ಏನು ಬೇಕು? ಯಾಕೆ ಬೇಜಾರಾಗಿದೆಯಾ? ಹನಿ, ತಿಂಡಿ ಬೇಕಾ? ಮಿಲ್ಕಿ ಬೋನ್ ಬೇಕಾ ನೀಗೆ? ಹನಿ, ಏನ್ ಬೇಡ್ವಾ? ಹಂಗೆ ಮಲಗಿದ? ಸುಂದ್ರಿ ಯಾಕೆ ಮಾತಾಡ್ತಿಲ್ಲ? ಹುಳುಕುತೆ ಅಲ್ಲವೇ ನಿನ್ನ ಬಿಟ್ಟರೆಲ್ಲವೇ ಅಲ್ಲೊಂದು ರಾಜರ ನೋಡ್ಬೋದು, ಇಲ್ಲಿ ಕುದಿ ಬರ್ತಾ ಇದೆಯಲ್ಲ, ಇಷ್ಟ ಆದ್ರೆ ಸಾಕು. ಇದು ಇವಾಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಕಡೆನೂ ಕುದಿ ಬರ್ತಾ ಇದೆ. ಇಷ್ಟ ಆದರೆ ನಮ್ಮ ಇವತ್ತಿನ ಬಂಗಡ ಮೀನು ಕರಿ ರೆಡಿ ಆಯಿತು. ಇದರ ಜೊತೆ ನಾವು ಬಾಯ್ಲ್ಡ್ ರೈಸ್ ಅಥವಾ ವೈಟ್ ರೈಸ್ ಅಥವಾ ದೋಸೆ, ನೀರು ದೋಸೆ ಇದೆಯಲ್ಲ, ಎಲ್ಲನೂ ಇದಕ್ಕೆ ಒಳ್ಳೆ ಕಾಂಬಿನೇಷನ್. ಇಡ್ಲಿ ಅಂತೂ ಸೂಪರ್. ಸೊ ಇದು ಇವಾಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾಣ್ಬೋದು ನಿಮಗೆ, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೌಟ ಹಾಕಲಿಕ್ಕಿಲ್ಲ ಆ್ಯಕ್ಚುಲಿ, ನಾನು ನಿಮಗೆ ಈ ಬಾಂಗ್ಡ ಮೀನು ಇದರ ಜೊತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಪೀಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಂದೋಯ್ತು ಅಂತ ಹೇಳಿ. ಸೊ ಸಾಕು ಗೈಸ್, ಇಷ್ಟೇ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನೀವೆಲ್ಲರೂ ಏನು ಮಾಡಬೇಕು ಹೇಳಿ? ಎಲ್ಲರೂ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ಅಲ್ಲೇ ಹತ್ತಿರದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಪ್ರತಿ ವಿಡಿಯೋಸ್ ಹಾಕಿದಾಗ ನಿಮಗೆ ಅಲ್ಲಿ ನೋಟಿಫಿಕೇಷನ್ ಬರುತ್ತೆ. ಅರ್ಥ ಆಯಿತಾ? ಸೊ ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್. ನೋಡಿ, ಬಂಗುಡ ಮೀನು ಸಾರು, ಹಾಗೆ ಇಲ್ಲಿ ವೈಟ್ ರೈಸು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪೀಸ್ ಕೂಡ ಹಾಗೇನೆ ಎಷ್ಟು ಚೆನ್ನಾಗಿದೆ ನೋಡಿ.
ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ತುಂಬಾ ಟೇಸ್ಟಿಯಾಗಿದೆ.